ತ್ರಿವಿಕ್ರಮ್ಗೆ ಫಸ್ಟ್ ಟೈಮ್ ಕಿಚ್ಚ ಫುಲ್ ಕ್ಲಾಸ್. ಮನೆ ಬಿಟ್ಟು ಹೋಗ್ತೀನೆಂದ ಸ್ಪರ್ಧಿ. ಕೋಪ ಮಾಡ್ಕೊಳ್ಳ ಅಂದ್ರೆ 2 ನಿಮಿಷ ಮಾತಾಡ್ತೀನಿ. ನಾನೇನ್ ಮಾಡ್ಕೊಬೇಕು, ನನಗ್ ಬಿಡ್ರಿ, ನಿಮ್ಮನ್ ಕೇಳ ಮಾಡ್ಕೊಬೇಕು. ನಾನು ಇನ್ ಕೇಸ್ ನಾನು ಆತರ ಏನಾದ್ರು ಬಿಗ್ ಬಾಸ್ ಡಿಸ್ರೆಸ್ಪೆಕ್ಟ್ ಕೊಟ್ಟಿದ್ದಾಗಲೇ ನಾನು ಈಗಲೂ ರೆಡಿ ಟು ವಾಕ್ಔಟ್ ಅಣ್ಣ. ಇಫ್ ಆತರ ಆಗಿದ್ರೆ ಬೇಡಿ, ಆಗಿದೆ. ನನ್ನ ಮುಂದೆ ತಲೆ ತಗ್ಗಿಸಬೇಕು ಅನ್ನೋ ಆಸೆ ಇಲ್ಲ. ವಿಕ್ರಮ್ಗೆ ಕಿಚ್ಚ ಖಡಕ್ ರೀಪ್ಲೇ. ನಿಮ್ ಮುಂದೆ ತಲೆ ತಗ್ಸಿದ್ರೆ ನನ್ಗೆ ಏನು ಇಲ್ಲ ಅಣ್ಣ. ನನ್ನ ಮುಂದೆ ಯಾರು ತಲೆ ತಗ್ಸೋ ಆಸೆ ನನ್ನ ಮಗನ್ ನನ್ನ ಜೀವನದಲ್ಲಿ ಇಲ್ಲ ಸರ್. ಅರ್ಥ ಆಯ್ತಾ ಮೋಕ್ಷಿತಾಗೆ ಮುಖಕ್ಕೆ ಹೊಡೆದಂಗೆ ಕಿಚ್ಚ ಡೈಲಾಗ್. ಅರ್ಥ ಆಯ್ತಾ ಅಂತ ಊರಿಗೆಲ್ಲಾ ಕೇಳ್ತಾರೋ ಒಬ್ರಿಗೆ. ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ. ಬಾಸ್ನ ನಿರ್ಧಾರಗಳ ಮೇಲೆ ರೆಸ್ಪೆಕ್ಟ್ ಇಲ್ಲ. ವೀಕೆಂಡ್ ಬಂದಾಗಿದೆ. ಬಿಗ್ ಬಾಸ್ ವೇದಿಕೆಗೆ ಕಿಚ್ಚನ ಎಂಟ್ರಿ ಆಗಿದೆ. ಫ್ಯಾನ್ಸ್ಗಳು ರಾತ್ರಿ 9 ಗಂಟೆಗಾಗಿ ಎಕ್ಸೈಟ್ ಆಗಿದ್ದಾರೆ. ರಿಲೀಸ್ ಆಗಿರುವ ಕಲರ್ಸ್ ಕನ್ನಡದ 2 ಪ್ರೋಮೋ ವೀಕ್ಷಕರ ಕ್ಯೂರಿಯಾಸಿಟಿಯನ್ನ ದುಪ್ಪಟ್ಟು ಮಾಡಿದೆ. ಕೋಪ ಮಾಡ್ಕೊಳ್ಳ ಅಂದ್ರೆ 2 ನಿಮಿಷ ಮಾತಾಡ್ತೀನಿ. ನಾನೇನ್ ಮಾಡ್ಕೊಬೇಕು, ನನಗ್ ಬಿಡ್ರಿ, ನಿಮ್ಮನ್ ಕೇಳ ಮಾಡ್ಕೊಬೇಕು. ನಾನು ಇಫ್ ಆತರ ಆಗಿದ್ರೆ ಬೇಡಿ, ಆಗಿದೆ. ಅರ್ಥ ಆಯ್ತಾ ಅಂತ ಊರಿಗೆಲ್ಲಾ ಕೇಳ್ತಾರೋ ಒಬ್ರಿಗೆ. ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ. ಬಾಸ್ನ ನಿರ್ಧಾರಗಳ ಮೇಲೆ ರೆಸ್ಪೆಕ್ಟ್ ಇಲ್ಲ. ಹೌದು, ಮೊದಲನೆಯ ಪ್ರೋಮೋದಲ್ಲಿ ವೇದಿಕೆಗೆ ಖಡಕ್ ಆಗಿ ಎಂಟ್ರಿ ಕೊಟ್ಟಿರುವ ಸುದೀಪ್ ತಮ್ಮ ಇಂಟ್ರೋದಲ್ಲಿ ಈ ವಾರ ಚರ್ಚೆ ಆಗಲಿರುವ ವಿಚಾರಗಳ ಬಗ್ಗೆ ವೀಕ್ಷಕರಿಗೆ ಸುಳಿವು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ ಎಂದು ಊರಿಗೆಲ್ಲ ಕೇಳ್ತಿರೋ ಒಬ್ಬರಿಗೆ ಇನ್ನು ಬಿಗ್ ಬಾಸ್ ಅನ್ನೋ ರಿಯಲ್ ಗೇಮ್ ಅರ್ಥ ಆಗಿಲ್ಲ. ಈ ಗೇಮ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀನಿ ಅಂತ ಭ್ರಮೆಯಲ್ಲಿರೋರಿಗೆ ಬಿಗ್ ಬಾಸ್ ಮೇಲಿನ ನಿರ್ಧಾರಗಳ ಮೇಲೆ ರೆಸ್ಪೆಕ್ಟ್ ಇಲ್ಲ ಎಂದು ಸುದೀಪ್ ಡೈಲಾಗ್ ಹೊಡೆದಿದ್ದಾರೆ. ಅರ್ಥ ಆಯ್ತಾ ಅಂತ ಊರಿಗೆಲ್ಲಾ ಕೇಳ್ತಾರೋ ಒಬ್ರಿಗೆ. ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ. ಬಾಸ್ನ ನಿರ್ಧಾರಗಳ ಮೇಲೆ ರೆಸ್ಪೆಕ್ಟ್ ಇಲ್ಲ. ಪ್ರೋಮೋ ನೋಡಿದ ವೀಕ್ಷಕರು ಮೋಕ್ಷಿತಾಗೆ ಕ್ಲಾಸ್ ಪಕ್ಕ ಎಂದು ಅಂದಾಜಿಸಿದ್ದಾರೆ. ಕಳೆದ 2 ವಾರಗಳುದ್ದಕ್ಕೂ ಮೋಕ್ಷಿತಾ ತಮ್ಮ ಜಿದ್ದಿನ ಹಠದ ವಿಚಾರಕ್ಕೆ ಸುದ್ದಿಯಾಗ್ತಿದ್ದಾರೆ. ಗೌತಮಿ ಮತ್ತು ಮಂಜು ವಿಚಾರವನ್ನ ವೈಯಕ್ತಿಕವಾಗಿ ತೆಗೆದುಕೊಂಡಿರುವ ಮೋಕ್ಷಿತಾಗೆ ಸುದೀಪ್ ಸಖತ್ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಪ್ರೋಮೋದಲ್ಲಿ ಮೋಕ್ಷಿತಾ, ವಿಕ್ರಮ್ ಪ್ರಮುಖವಾಗಿ ಹೈಲೈಟ್ಸ್ ಆಗಿದ್ದಾರೆ. ಇನ್ ಕೇಸ್ ನಾನು ಆತರ ಏನಾದ್ರು ಬಿಗ್ ಬಾಸ್ ಡಿಸ್ರೆಸ್ಪೆಕ್ಟ್ ಕೊಟ್ಟಿದ್ದಾಗಲೇ ನಾನು ಈಗಲೂ ರೆಡಿ ಟು ವಾಕ್ಔಟ್ ಅಣ್ಣ. ಈ ಬಾಸ್ನ ನಿರ್ಧಾರಗಳ ಮೇಲೆ ರೆಸ್ಪೆಕ್ಟ್ ಇಲ್ಲ. ಇಫ್ ಆತರ ಆಗಿದ್ರೆ ಬೇಡಿ, ಆಗಿದೆ. ಅರ್ಥ ಆಯ್ತಾ ಅಂತ ಊರಿಗೆಲ್ಲಾ ಕೇಳ್ತಾರೋ ಒಬ್ರಿಗೆ. ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ. ಇನ್ನು 2ನೇ ಪ್ರೋಮೋದಲ್ಲಿ ಕಳೆದ ವಾರ ಶೋಭಾ ಶೆಟ್ಟಿ ಶೋ ಕ್ವಿಟ್ ಮಾಡಿ ಹೊರಹೋಗಿದ್ರು. ಈ ವೇಳೆ ತ್ರಿವಿಕ್ರಮ್ ಮಾಡಿರುವ ಮಾತುಗಳಿಗೆ ಸುದೀಪ್ ಕೆರಳಿ ಕೆಂಡವಾದಂತಿದೆ. ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮೇಲಿನ ನಿರ್ಧಾರಗಳಿಗೆ ರೆಸ್ಪೆಕ್ಟ್ ಇಲ್ಲ ಎಂದಿದ್ದಾರೆ. ಕೋಪ ಮಾಡ್ಕೊಳ್ಳ ಅಂದ್ರೆ 2 ನಿಮಿಷ ಮಾತಾಡ್ತೀನಿ. ನಾನೇನ್ ಮಾಡ್ಕೊಬೇಕು, ನನಗ್ ಬಿಡ್ರಿ, ನಿಮ್ಮನ್ ಕೇಳ ಮಾಡ್ಕೊಬೇಕು. ನಾನು ಅರ್ಥ ಆಯ್ತಾ ಅಂತ ಊರಿಗೆಲ್ಲಾ ಕೇಳ್ತಾರೋ ಒಬ್ರಿಗೆ. ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ. ಬಾಸ್ನ ನಿರ್ಧಾರಗಳ ಮೇಲೆ ರೆಸ್ಪೆಕ್ಟ್ ಇಲ್ಲ. ಇದೇ ವಿಚಾರಕ್ಕೆ ಕಿಚ್ಚ ಸುದೀಪ್ ಇಂದಿನ ಪಂಚಾಯಿತಿಯಲ್ಲಿ ತ್ರಿವಿಕ್ರಮ್ಗೆ ಪ್ರಶ್ನೆ ಮಾಡಿದ್ದಾರೆ. ಇಬ್ಬರು ಜಡ್ಜಸ್ ಆಫ್ ಬಿಗ್ ಬಾಸ್, ಶೋಭಾ ಅವರು ಬಿಗ್ ಬಾಸ್ ಮನೆಯಿಂದ ಯಾಕೆ ಹೋದ್ರು ಅಂತ ತ್ರಿವಿಕ್ರಮ್ಗೆ ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ. ಆಗ ತ್ರಿವಿಕ್ರಮ್ ನಾನು ಕನ್ಫ್ಯೂಷನ್ ಅಲ್ಲಿದ್ದೆ ಅಣ್ಣ ಅಂತ ಹೇಳಿದ್ದಾರೆ. ಆಗ ಸುದೀಪ್ ಅವರು ನಿಮ್ಮ ಕಣ್ಮುಂದೇನೆ ಅದೆಲ್ಲ ಆಗಿದೆ, ಏನಕ್ಕೆ ಕನ್ಫ್ಯೂಷನ್ ನಿಮ್ಗೆ ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಬಿಗ್ ಬಾಸ್ಗೆ ನಾನು ಅಗೌರವ ಮಾಡಿದ್ರೆ ಈ ಮನೆಯಿಂದ ಹೋಗಲು ರೆಡಿ ಅಣ್ಣ ಅಂತ ಹೇಳಿದ್ದಾರೆ. ಆಗ ಕಿಚ್ಚ ಬಿಗ್ ಬಾಸ್ ಅಗೌರವ ಕೊಟ್ಟಿದ್ದೀರಿ ನೀವು ಅಂತ ಹೇಳಿ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೋಪ ಮಾಡ್ಕೊಳ್ಳ ಅಂದ್ರೆ 2 ನಿಮಿಷ ಮಾತಾಡ್ತೀನಿ. ನಾನೇನ್ ಮಾಡ್ಕೊಬೇಕು, ನನಗ್ ಬಿಡ್ರಿ, ನಿಮ್ಮನ್ ಕೇಳ ಮಾಡ್ಕೊಬೇಕು. ನಾನು ಇನ್ ಕೇಸ್ ನಾನು ಆತರ ಏನಾದ್ರು ಬಿಗ್ ಬಾಸ್ ಡಿಸ್ರೆಸ್ಪೆಕ್ಟ್ ಕೊಟ್ಟಿದ್ದಾಗಲೇ ನಾನು ಈಗಲೂ ರೆಡಿ ಟು ವಾಕ್ಔಟ್ ಅಣ್ಣ. ಇಫ್ ಆತರ ಆಗಿದ್ರೆ ಬೇಡಿ, ಆಗಿದೆ.